ಈಗ ನಿನ್ಗೋಸ್ಕರ ಒಂದ್ ಮಗು ಡ್ಯಾನ್ಸ್ ಮಾಡಿದ್ಲು ಅಲ್ವಾ? ರಿಷಿತಾನಾ? ರಿಷಿತಾ. ಆ ರಿಷಿತಾ ಅಂತ ಎಷ್ಟೋ ಬಡ ಮಕ್ಳಿಗೋಸ್ಕರ ಒಪ್ಕೊಂಡಿದ್ದಾನಮ್ಮ. ಹೋಗ್ಲಿ ಬಿಡಿ ಅತ್ತೆ, ನನ್ಗೆ ಆಕ್ಸಿಡೆಂಟ್ ಆಗಿದ್ ಕೂಡ ಒಳ್ಳೇದೇ ಆಯ್ತು. ನನ್ಗೆ ಸಂತೋಷ ಆಗ್ತಿದೆ ಅತ್ತೆ. ಈ ಸಂತೋಷನ ನೋಡ್ಬೇಕು ಅಂತ ಈ ವಿಷಯ ಈಗ್ಲೇ ಹೇಳೋಣ ಅನ್ಕೊಂಡೆ. ಅವನು ವೇಟ್ ಮಾಡ್ತಿರ್ತಾನೆ. ನಾನು ಹೊರಡ್ತೀನಮ್ಮ. ಅತ್ತೆ, ಒಂದೇ ಒಂದ್ ಮಾತು ಹೇಳ. ಬಾವಾ ನಮ್ಮನೆ ನಿಮ್ಮನೆ ಅಂತ ಮಾತಾಡ್ತಿದ್ದಾರೆ. ಯಾವತ್ತಿಗೂ ಕೂಡ ಭೂವಿ ನಮ್ಮನೆ ಹುಡುಗಿನೇ ಅಂತ ಭಾವಂಗೆ ನನ್ನ ಪರವಾಗಿ ಒಂದ್ಸಲ ಹೇಳ್ತೀರಾ ಅತ್ತೆ? ಸರಿನಮ್ಮ. ಭೂವಿ, ನಿನ್ಗೇನು ಆಗಿಲ್ಲಲ್ಲಮ್ಮ? ಏನೂ ಆಗಿಲ್ಲ ಅಪ್ಪ. ಅದೃಷ್ಟ ಚೆನ್ನಾಗಿರೋದಕ್ಕೆ ಜೀವಂತವಾಗಿ ಉಳ್ಕೊಂಡೆ. ನಿನ್ನ ಅದೃಷ್ಟ ಅಲ್ಲ ಭುವಿ, ಅದು ನನ್ನ ಅದೃಷ್ಟ. ನಿನಗೇನಾಯ್ತೋ ಏನೋ ಅಂತ ಇಲ್ಲಿ ಬರೋವರೆಗೂ ನನ್ನ ಹೃದಯ ಹೇಗೆ ಹೊಡ್ಕೋತಿತ್ತು ಗೊತ್ತಾ? ಏನಾದ್ರೂ ಆಗಿದ್ರೆ ಜೀವನದಲ್ಲಿ ನನ್ನ ನಾನು ಯಾವತ್ತೂ ಕ್ಷಮಿಸ್ಕೋತಾ ಇರಲಿಲ್ಲ. ನನ್ನ ಜೊತೆ ಮದುವೆ ಫಿಕ್ಸ್ ಆಗಿದ್ಕೆ ಹೀಗಾಯ್ತೇನೋ ಅಂತ ಜೀವನ ಪೂರ್ತಿ ನನಗೆ ನಾನು ಬೈಕೋತಾ ಇದ್ದೆ. ಪ್ರತಿ ಕ್ಷಣ ಸತ್ತು ಬದುಕ್ತಿದ್ದೆ. ಇನ್ಯಾವತ್ತೂ ಜೀವನದಲ್ಲಿ ಬೇರೆ ಮದುವೆನೇ ಮಾಡ್ಕೋತಿರ್ಲಿಲ್ಲ. ಏನೂ ಆಗಿಲ್ವಲ್ಲ ಅಳಿಯಂದ್ರೆ, ನೀವ್ಯಾಕೆ ಇಷ್ಟ ಎಮೋಷನಲ್ ಆಗ್ತಿದ್ದೀರಾ? ನೀವಿಬ್ರು ಮದುವೆ ಆಗ್ತಿರೋದಕ್ಕೆ ಭುವಿ ಅಪಾಯದಿಂದ ಪಾರಾಗಿದ್ದಾಳೆ. ನಿನ್ ಜೊತೆ ಸೇರಿ ಡ್ಯಾನ್ಸ್ ಅಕಾಡೆಮಿ ಶುರು ಮಾಡೋದಕ್ಕೆ ನಮ್ ಗಗನ್ ಒಪ್ಕೊಂಡ್ಬಿಟ್ಟಮ್ಮ. ಅಪ್ಪ, ನಾಳೆ ಡ್ಯಾನ್ಸ್ ಅಕಾಡೆಮಿ ಓಪನಿಂಗ್ ಇದೆ ಅಪ್ಪ. ಅವಳ ಕನಸನ್ನ ನನ್ಸಾಕ್ಸೋದಕ್ಕೋಸ್ಕರ ಅಮ್ಮ ನನ್ನ ಈ ಅಪಾಯದಿಂದ ಕಾಪಾಡಿದಳಪ್ಪ. ಭುವಿ, ನೀನು ಡ್ಯಾನ್ಸ್ ಅಕಾಡೆಮಿ ಓಪನ್ ಮಾಡೋದು ನನಗಿಷ್ಟ ಇಲ್ಲ. ಅಪ್ಪ ಪ್ಲೀಸ್, ಅಕಾಡೆಮಿಗೋಸ್ಕರ ಆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದು ನಿಮಗ್ ಗೊತ್ತಿಲ್ವಾ? ಫ್ರೀಯಾಗಿ ಅಮ್ಮನ ಹೆಸರಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಆಡ್ಸ್ ಕೂಡ ಹಾಕ್ಸಿದ್ದೀನಪ್ಪ. ಅಂಥದ್ರಲ್ಲಿ ಇವಾಗ ಅದನ್ನ ಅರ್ಥದಲ್ಲೇ ನಿಲ್ಲಿಸ್ಬಿಟ್ರೆ ಜನಕ್ಕೆ ನನ್ನ ಮೇಲಿರೋ ನಂಬಿಕೆ ಹೊರಟು ಹೋಗುತ್ತಪ್ಪ. ಹೋದ್ರೆ ಏನಾದ್ರೂ ಒಂದು ಪ್ಲಾನ್ ಮಾಡಿ ಆ ನಂಬಿಕೆನ ಮತ್ತೆ ಗಳಿಸ್ಕೊಳ್ಳೋಣ. ಅಷ್ಟೇ ಹೊರತು ನಾಳೆ ಡ್ಯಾನ್ಸ್ ಅಕಾಡೆಮಿ ಓಪನ್ ಮಾಡಬೇಡ. ಅಪ್ಪ, ಅದ್ಯಾಕೆ ಅಂಕಲ್? ಇಷ್ಟೆಲ್ಲ ಆದ್ಮೇಲೆ ಕೊನೆ ಕ್ಷಣದಲ್ಲಿ ನೀವೀಗ ಬೇಡ ಅನ್ನೋದು ಚೂರು ಸರಿ ಇಲ್ಲ. ಯಾಕೆ ಬೇಡ ಅಂತಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಳಿಯಂದ್ರೆ. ಈ ವಿಷಯದಲ್ಲಿ ನೀವು ಇನ್ವಾಲ್ವ್ ಆಗ್ಬೇಡಿ. ಲೈಫ್ ಲಾಂಗ್ ಜೊತೆಗಿರ್ಬೇಕಿರೋದು ನಾವು ಅಂಕಲ್. ನನಗ್ ಗೊತ್ತಿಲ್ದಿದ್ರೆ ಹೇಗೆ? ಯಾಕೆ ಬೇಡ ಅಂತಿದ್ದೀರಾ ಹೇಳಿ. ಅಕಾಡೆಮಿ ಇಟ್ಕೊಳ್ಳೋಕೆ ಗೌರ್ಮೆಂಟ್ ಕೊಟ್ಟಿರೋ ಪರ್ಮಿಷನ್ ಅಲ್ಲಿ ಭುವಿ ಜೊತೆಗೆ ಅವನ ಹೆಸರು ಇದೆ. ಅಕಾಡೆಮಿ ಓಪನ್ ಮಾಡ್ಬೇಕು ಅಂದ್ರೆ ಇಬ್ರು ಸೇರಿನೇ ಓಪನ್ ಮಾಡ್ಬೇಕು. ಇಬ್ರು ಅಂದ್ರೆ ಒಬ್ರು ಭೂವಿ, ಇನ್ನೊಬ್ರು ಅದೇ ಆ ಗಗನ್. ಓ, ಅಂದ್ರೆ ಭೂವಿ ಎಕ್ಸ್ ಲವರಾ? ಆದ್ರೆ ಏನು ಅಂಕಲ್, ಅವನ್ ಎಕ್ಸ್ ಆಗ್ಬಿಟ್ಟಿದ್ದಾನಲ್ಲ. ಜಸ್ಟ್ ಇಬ್ರು ಸೇರಿ ಡ್ಯಾನ್ಸ್ ಅಕಾಡೆಮಿ ನಡೆಸ್ತಾರೆ. ಅದ್ರಲ್ಲಿ ಏನ್ ತಪ್ಪಿದೆ ಅಂಕಲ್? 4 ಜನ ನೋಡಿದ್ರೆ ಏನಂತಾರೆ ಅಳಿಯಂದ್ರೆ?
4 ಜನ ಏನು ಅನ್ಕೋತಾರೆ ಅನ್ನೋದು ನಂಗೆ ಬೇಡ ಅಂಕಲ್. ನಾವು ಮಾಡ್ತಿರೋದು ಒಳ್ಳೇದು ಅಂದಮೇಲೆ ಮಾಡ್ತಾ ಹೋಗಬೇಕು ಅಷ್ಟೇ. ಭುವಿ ಮೇಲೆ ನನಗೆ ನಂಬಿಕೆ ಇದೆ ಅಂಕಲ್. ಅದು ಹಾಗಲ್ಲ ಅಳಿ. ಅಂದ್ರೆ ಮತ್ತೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಅವಳ ಹೆಸರು ಮೇಲೆ ಪರ್ಮಿಷನ್ ತಗೋಬಹುದಲ್ಲ. ಅದಕ್ಕೆ ತುಂಬ ಟೈಮ್ ಆಗುತ್ತೆ ಅಂಕಲ್. ಇಷ್ಟು ಪಬ್ಲಿಸಿಟಿ ಕೊಟ್ಟ ಮೇಲೆ ಓಪನಿಂಗ್ ಮಾಡದೇ ಇದ್ರೆ ಅವಳ ಮೇಲಿರೋ ನಂಬಿಕೆ ಹೊರಟೋಗುತ್ತೆ ಅಂತ ಭುವಿ ನೊಂದ್ಕೋತಿದ್ದಾಳೆ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಕಾಡೆಮಿ ಓಪನ್ ಮಾಡೋದಕ್ಕೆ ನಂದು ಯಾವುದೇ ಅಭ್ಯಂತರ ಇಲ್ಲ. ಕರೆಕ್ಟ್. ಸರಿ, ನಾನು ಬಿಲ್ ಕಟ್ಬಿಟ್ಟು ಬರ್ತೀನಿ. ಥ್ಯಾಂಕ್ಸ್ ಉದಯ್ ಅವರೇ. ಯಾಕೆ? ನಮ್ಮ ಅಪ್ಪನ ಡ್ಯಾನ್ಸ್ ಅಕಾಡೆಮಿ ಓಪನಿಂಗ್ಗೆ ಒಪ್ಸಿದ್ದಕ್ಕೆ. ಅಂಕಲ್ ಬೇಡ ಅಂದಿದ್ದಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಿದೆ ಭುವಿ. ಆ ಕಣ್ಣೀರು ನೋಡೋಕ್ಕಾಗದೆ ಅಂಕಲ್ನ ಒಪ್ಪಿಸ್ದೆ. ನೀನಂದ್ರೆ ನಂಗೆ ಅಷ್ಟಿಷ್ಟ ಭುವಿ. ನೋಡಿದ್ಯಾ, ನಿನ್ನ ಆಟೋಗ್ರಾಫ್ ಹಾಗೇ ಇದೆ. ಶರಶ್ಚಂದ್ರ ಅಂಕಲ್ ಫ್ರೆಂಡ್ ಮಗ. ನೆನ್ನೆಯಿಂದ ಅವ್ರ ಮನೆಗೆ ಅಳಿಯ ಆಗೋನು. ಇಷ್ಟ ಅಂತ ಹೇಳಿದ್ಲಾ? ಆಲ್ಮೋಸ್ಟ್ ಹೇಳ್ದಾಗೆ. ಭುವಿಗೆ ನಾನಂದ್ರೆ ಇಷ್ಟ ಅಂತ ಕನ್ಫರ್ಮ್ ಆದಾಗೆ ಅಲ್ವಾ? ಹೇಗೆ ಭುವಿ, ಹೇಗ್ ನೀನನ್ನ ಮರ್ತು ಹೋದೆ? ಮರ್ತು ಹೋಗಕ್ಕೆ ನಿನ್ನ ಹತ್ರ ಮಾಯಾ ಮಂತ್ರ ಏನಾದ್ರೂ ಇದ್ರೆ ಹೇಳು. ನಿನ್ ಹಾಗೆ ನಾನು ಎಲ್ಲ ಮರ್ತು ಹೋಗ್ತೀನಿ. ಆದ್ರೂ ನೀನ್ ನನ್ನ ಮರಿತಿದ್ಯಾ? ಇನ್ಯಾರನ್ನೋ ಇಷ್ಟಪಡ್ತಾ ಇದ್ಯಾ? ನಾಳೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊತಾ ಇದ್ಯಾ ಅಂದ್ರೆ ನನಗ್ ಚೂರು ನಂಬಕ್ಕೆ ಆಗ್ತಾ ಇಲ್ಲ. ಹೇಳು ಭುವಿ, ನೀನ ಉದಯ್ನ ನಿಜವಾಗ್ಲೂ ಇಷ್ಟಪಟ್ಟೆ ಮದ್ವೆ ಆಗ್ತಾ ಇದ್ಯಾ? ನೀನ್ ಈ ತರ ನಗ್ಬೇಡ, ನನಗೆ ಉತ್ತರ ಬೇಕು. ಹೇಳು, ಹೇಳು ಭುವಿ, ಹೇಳು ಭುವಿ, ಹೇಳು, ಹೇಳು, ಹೇಳು ಭುವಿ, ಹೇಳು. ಕಂಗ್ರ್ಯಾಚುಲೇಷನ್ಸ್ ಸಾಧನಾ. ಭುವಿನ ಸಕ್ಸಸ್ಫುಲ್ ಆಗಿ ಸಾಯಿಸ್ಬಿಟ್ಟೆ. ನಮ್ಮಪ್ಪರ್ ವಾನಿನ್ ಹಾಗಲ್ಲ ಅಂತ ನಿರೂಪಿಸ್ಬಿಟ್ಟೆ. ಏನ್ ಮೆಹಂದಿ ಆಂಟಿ, ಕಾಲೆಳಿತಿದ್ದೀರಾ? ಚಿಕ್ಕಿ ವ್ಯಂಗ್ಯನ ಪಕ್ಕಕ್ಕಿಟ್ರೆ ನೀವೇನ್ ದಬ್ಬಾಕಿದ್ರೋ?
ಹೇಳು, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಆ ಭುವಿನ ಸಾಯಿಸ್ಬಿಡ್ತೀನಿ, ಬೇಕಿದ್ರೆ ನಾನೇ ನನ್ನ ಕೈಯಾರೆ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಅಂತ ದೊಡ್ಡದಾಗಿ ಹೇಳಿದೆ. ಏನ್ ಮಾಡ್ದೆ? ನಾನು ಏನ್ ಮಾಡ್ಲಿ ಮೇಡಮ್, ನಾನು ಪಕ್ಕಾ ಪ್ಲಾನ್ ಮಾಡಿದ್ದೆ. ಒಂದೇ ಸರ್ತಿಗೆ ಸಾಯ್ತಾಳೆ ಅನ್ಕೊಂಡೆ, ಆದ್ರೆ ಕೊನೆ ಕ್ಷಣದಲ್ಲಿ ಯಾರೋ ಅವಳ ತಮ್ಮ ಅವಳನ್ನ ಕಾಪಾಡ್ಬಿಟ್ಟ. ಟೈಮ್ಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ಬಿಟ್ಟ. ಇಲ್ಲ ಅಂದಿದ್ರೆ ಅವಳು ಖಂಡಿತ ಸಾಯ್ತಾ ಇದ್ಲು. ಅಂದ್ರೆ ಇವಾಗ ಗಗನ್ ಮನೇಲಿರೋದು ಅವಳ ತಮ್ಮನೇನಾ? ಇಷ್ಟು ದಿನ ಗಗನ್ ಆ ಭುವಿನ ರಕ್ಷಣೆ ಮಾಡ್ತಾ ಇದ್ದ, ಈಗ ಅವನ್ ಜೊತೆ ಇವಳ ತಮ್ಮ ಬೇರೆ ಸೇರ್ಕೊಂಡ. ಹೌದಮ್ಮ, ಅದ್ರಲ್ಲಿ ಅನುಮಾನ ಏನಿದೆ? ಭುವಿನ ಕಾಪಾಡಿದ್ದು ಅವಳ ತಮ್ಮನೇ. ಹೌದು ಹೌದು. ಕರೆಕ್ಟ್ ಆಗಿ ಹೇಳಿದ್ರಿ. ಭುವಿನ ಕಾಪಾಡಿದ್ದು ಅವಳ ತಮ್ಮನೇ. ಇಷ್ಟು ದಿನ ಈ ಅಪೂರ್ವ ಭುವಿಗೆ ಏನಾದ್ರೂ ಅಪಾಯ ಮಾಡಬೇಕು ಅಂತಾನೆ ನೋಡ್ತಿದ್ರು. ಇನ್ಫ್ಯಾಕ್ಟ್ ಅವಶ್ಯಕತೆ ಬಂದ್ರೆ ಸಾಯಿಸ್ಬೇಕು ಅನ್ಕೊಂಡಿದ್ರು. ಈಗ ಅದನ್ನ ನಿಮ್ ಕೈಗೆ ತಗೊಂಡಿದ್ದೀರಾ ಮಿಸ್ ಸಾಧನಾ. ಒಟ್ಟಾರೆ 3 ದುಷ್ಟಗ್ರಹಗಳು ಸೇರಿನೇ ಪ್ಲಾನ್ ಮಾಡಿದ್ದೀರಾ ಅಂತಾಯ್ತು. ಅನ್ಕೊಂಡಿದ್ದನ್ನ ಅನ್ಕೊಂಡ ಹಾಗೆ ಎಕ್ಸಿಕ್ಯೂಟ್ ಮಾಡಿ, ಅದನ್ನು ಒಂದು ಆಕ್ಸಿಡೆಂಟ್ ಹಾಗೆ ಕಾಣೋ ಹಾಗೆ ಮಾಡಿ ಭುವಿನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಆಯ್ತು. ಬನ್ನಿ, ಮಿಕ್ಕಿರೋ ವಿಷಯನ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡೋಣ. ಈ ಸರ್ತಿ ನಿಮ್ಮನ್ನ ಶರತ್ ಚಂದ್ರ ಅಲ್ಲ, ಅವ್ರ ತಾತ ಇಳಿದು ಬಂದ್ರು ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ನೀವೇನ್ ಮಾತಾಡ್ತಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ ಗಗನ್. ನಾನೆಲ್ಲ ಕೇಳಿಸ್ಕೊಂಡೆ. ಅರ್ಥ ಆಗ್ತಿಲ್ಲ ಅಂತ ನನ್ನ ಇನ್ನ ಮಿಸ್ಗೈಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು 3 ಜನ? ಏ, ನೀನದೇನ್ ಕೇಳಿಸ್ಕೊಂಡ್ಯೋ, ಏನ್ ಅರ್ಥ ಮಾಡ್ಕೊಂಡ್ಯೋ, ನಿಜವಾಗ್ಲೂ ನಮಗ್ ಅರ್ಥ ಆಗ್ತಾ ಇಲ್ಲ. ನಾವು 3 ಇಲ್ಲಿ ಭುವಿ ಆಕ್ಸಿಡೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದನ್ ಬಿಟ್ಟು ಭುವಿನ ಸಾಯಿಸೋದಕ್ಕೆ ನಾವೇನ್ ಪ್ಲಾನ್ ಮಾಡ್ತಾ ಇಲ್ಲ. ಏನೋ ನಮ್ ಲಕ್ ಚೆನ್ನಾಗಿತ್ತು, ಭುವಿ ಬದುಕಿ ಉಳ್ಕೊಂಡ್ಲು, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಚಿಕ್ಕಿ, ಏನ್ ಹಾಗೆ ನೋಡ್ತಾ ನಿಂತಿದ್ಯಾ ಹೇಳು? ಹಾ ಹಾ ಹೌದು ಹೌದು, ಅದೇ ಮಾತಾಡ್ಕೋತಿದ್ದೀವಪ್ಪ. ಅಷ್ಟಕ್ಕೂ ನೀನೇನ್ ಕೇಳಿಸ್ಕೊಂಡೆ ಅಂತ ನಮ್ಮ ಮೇಲೆ ಅಷ್ಟೊಂದು ಸೀರಿಯಸ್ ಆಗ್ತಾ ಇದ್ಯಾ? ಅದನ್ನ ಹೇಳಿ ಮೊದ್ಲು. ಇಲ್ಲಿದಾರಲ್ಲ ಈ ಗೋರಂಟಿ ಆಂಟಿ, ಇನ್ನೇನ್ ಬೇಕು? ಇವ್ರ ಭುವಿನ ಕಾಪಾಡಿದ್ದು ಅವಳು ತಮ್ಮನೆ ಅಂತ ಹೇಳಿದ್ರಲ್ಲ, ಅದೇ ಕೇಳಿಸ್ಕೊಂಡೆ. ನೀವು 3 ಜನ ಭುವಿ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ನಂಬಿಕೆ ಇದೆ. ಹಲೋ ಮಿಸ್ಟರ್ ಗಗನ್, ಪೊಲೀಸಿಗೆ ಬೇಕಾಗಿರೋದು ನಂಬಿಕೆ ಅಲ್ಲಪ್ಪ, ಸಾಕ್ಷಿಗಳು. ನಾವು ಭುವಿ ಬಗ್ಗೆ ಮಾತಾಡ್ಕೋತಿದ್ರೆ ಅದು ಭುವಿ ಸಾವಿನ ಬಗ್ಗೆನೆ ಅಂತ ನೀನ್ ಅಂದ್ಕೊಂಡ್ಬಿಟ್ರೆ ಸಾಲದು. ಸಾಕ್ಷಿ ಇರಬೇಕು. ಹಾಗಿದ್ರೆ ನೀವೇನ್ ಮಾತಾಡ್ಕೋತಾ ಇದ್ದೀರಾ ಹೇಳಿ? ಹಲೋ, ನಿಂಗ್ ಹೇಳ್ಬೇಕಾಗಿರೋ ಅವಶ್ಯಕತೆ ನಮ್ಗಿಲ್ಲಪ್ಪ. ತೆಗೆದು ಬಿಟ್ಟ ಅಂದ್ರೆ ರೋಡಲ್ಲಿ ಬಿದ್ದಿರ್ತೀರಾ. ಹೇಳಿ. ಹೇಳಿ, ಭುವಿ ಬಗ್ಗೆ ಏನ್ ಮಾತಾಡ್ಕೋತಾ ಇದ್ದೀರಾ? ಅದೇ ಡ್ಯಾನ್ಸ್ ಅಕಾಡೆಮಿ ಬಗ್ಗೆ. ಇನ್ ಸ್ವಲ್ಪ ದಿನದಲ್ಲೇ ಓಪನಿಂಗ್ ಅಲ್ವಾ? ಈ ಟೈಮಲ್ಲೇ ಭುವಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅದನ್ನ ಹೇಗ್ ಶುರು ಮಾಡ್ಬೇಕು, ಅದಕ್ಕೇನ್ ಏರ್ಪಾಟ್ ಮಾಡ್ಕೋಬೇಕು ಅಂತ ನನಗೆ ಹೇಗ್ ಗೊತ್ತಾಗುತ್ತೆ? ಸಾಧನೆಗಾದ್ರೆ ಗೊತ್ತಾಗುತ್ತಲ್ವಾ? ಅದಕ್ಕೆ ಸಾಧನೆ ಇಲ್ಲಿಗೆ ಬಾ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಭುವಿ ಡ್ಯಾನ್ಸ್ ಅಕಾಡೆಮಿ ಬಗ್ಗೆ, ಅದ್ರ ಓಪನಿಂಗ್ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಅದನ್ನ ನಂಬೇಕು. ನಮ್ಮ ಅಪೂರ್ವ ಈಗ ಬದ್ಲಾಗಿದ್ದಾಳಪ್ಪ. ಇಷ್ಟ ದಿನ ಭುವಿ ಮದ್ವೆ ಆದ್ರೆ ಆಸ್ತಿ ಎಲ್ಲ ಅವಳ ಜೊತೆನೆ ತಗೊಂಡ್ ಹೋಗ್ಬಿಡ್ತಾಳೆ ಅಂತ ಭಯ ಪಟ್ಟಿದ್ದು ನಿಜಾನೇ. ಆದ್ರೆ
ಸ್ವಲ್ಪ ಆಸ್ತಿ ಬಿಟ್ಟು ಹೋಗ್ತೀನಿ ಅಂತ ಭುವಿ ಮಾತ್ ಕೊಟ್ಟಿದ್ದಾಳಲ್ವಾ, ಅವಾಗಿಂದ ಬದ್ಲಾಗಿದ್ದಾಳಪ್ಪ. ನಿಜಾನೋ ಸುಳ್ಳು? ಈಗ ಸದ್ಯಕ್ಕೆ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಆದ್ರೆ ನೀವು ಭುವಿ ತಂಟೆಗೆ ಹೋದ್ರೆ ಅವರಮ್ಮ ಶೋಭಾ ಚಂದ್ರ ಅವ್ರ ಆಸೆಗೆ ಅಡ್ವಾಗಿ ಆ ಅಕಾಡೆಮಿ ಹಾಳು ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಅಬ್ಬಾ, ಮಾತಾಡ್ತಾ ಸಿಕ್ಕಾಕೊಂಡ್ಬಿಟ್ ನೀನು ಅಂತ ಭಯ ಪಟ್ಟಿದ್ದೆ. ಬೆಂಕಿ ಮೇಲೆ ಕೂತ್ಕೊಂಡು ಹಾಕಿತ್ತು ಇಷ್ಟೊತ್ತು. ಮಳೆ ಬಂದ್ ಹೋದಷ್ಟು ಸಮಾಧಾನ ಆಯ್ತಮ್ಮ ಈಗ. ಏನ್ ಮೇಡಮ್, ಇವ್ ನಮ್ಮನ್ನ ಹೀಗ್ ಭಯ ಪಡಿಸ್ತಾ ಇದ್ದಾನೆ ಅಂದ್ರೆ ನಾವು ಇನ್ಯಾವತ್ತೂ ಆ ಡ್ಯಾನ್ಸ್ ಅಕಾಡೆಮಿನ ನಿಲ್ಸೋಕ್ಕಾಗಲ್ವಾ? ಅದು ಓಪನ್ ಆಗೋದು ಖಚಿತನಾ? ಆಗಲ್ಲ, ಆಗಕ್ ನಾನು ಬಿಡೋದು ಇಲ್ಲ. ಇವನು ನನಗೀಗೂ ಕೆಣಕಿದ ಪ್ರತಿ ಸಲನೂ ಇವನ ಆಟ ನನ್ನ ಹತ್ರ ನಡೆಯೋದಿಲ್ಲ ಅಂತ ನಾನು ಎಷ್ಟೋ ಸಲ ಪ್ರೂವ್ ಮಾಡಿಬಿಟ್ಟಿದ್ದೀನಿ. ನೀನು ನಿಶ್ಚಿಂತೆಯಾಗಿರೋ ಸಾಧನ, ಡ್ಯಾನ್ಸ್ ಅಕಾಡೆಮಿ ಓಪನ್ ಆಗೋದಿಲ್ಲ. ಏನ್ ಭಾವ, ಏನಿದೆಲ್ಲ? ಆ ಗಗನ್ ನಮ್ ಶತ್ರು, ಮದುವೆ ಮಂಟಪದಲ್ಲಿ ಅವ್ನು ನಮಗ್ ಮಾಡಿದ ಅವಮಾನ ಇನ್ನು ನಮ್ಮ ಮನ್ಸಲ್ಲಿ ಗಾಯ ಆಗಿ ಉಳ್ಕೊಂಡಿದೆ. ಅಂತವನ್ ಜೊತೆ ಸೇರಿ ನಮ್ ಭುವಿ ಅಕಾಡೆಮಿ ಶುರು ಮಾಡೋದು ಅಂದ್ರೆ ಏನು? ಅದಕ್ಕೆ ನೀವ್ಯಾಕೆ ಒಪ್ಕೊಳ್ತಾ ಇದ್ದೀರಾ? ಏನ್ ಮಾಡ್ಲಿ ಅಪೂರ್ವ, ನಮ್ ಭುವಿನ ಮದುವೆ ಆಗ್ತಿರೋ ಉದಯೇ ಅವರಿಬ್ರು ಸೇರಿ ಡ್ಯಾನ್ಸ್ ಅಕಾಡೆಮಿ ನಡೆಸಿದ್ರೆ ತಪ್ಪೇನು ಅಂತಿದ್ದಾರೆ. ಅವರೇ ನನ್ನ ಒಪ್ಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನ್ ಇನ್ನೇನ್ ಮಾತಾಡ್ಲಿ? ನೀವೇನ್ ಮಾತಾಡಲ್ಲ ಭಾವ. ನಿಮ್ ಒಳ್ಳೆತನನೇ ಈ ಮನೆಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸರಿ ರೀ, ನಾನೇ ಮಾತಾಡ್ತೀನಿ. ಗಗನ್ ಜೊತೆ ಸೇರಿ ಅಕಾಡೆಮಿ ಶುರು ಮಾಡ್ಬೇಡ ಅಂತ ನಾನೇ ಹಠ ಮಾಡ್ತೀನಿ. ಬೇಕಿದ್ರೆ ಭೂವಿ ಕೈ ಕಾಲು ಕಟ್ ಹಾಕಾದ್ರೂ ಸರಿ, ಅವಳನ್ನ ಹೊಸಲ್ ದಾಟಕ್ ಬಿಡಲ್ಲ. ಬೇಡ ಅಪೂರ್ವ, ನನಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ಭುವಿ ಅವನ ಜೊತೆ ಕೈ ಜೋಡಿಸ್ತಾಳೆ ಅಂದ್ರೆ ನಿನ್ ಮಾತು ಖಂಡಿತ ಅವಳು ಕೇಳಲ್ಲ ಬಿಡು. ನಿಮ್ಮಿಬ್ಬರಿಗೆ ಜಗಳ ಆದ್ರೆ ಹಾಳಾಗೋದು ನನ್ನ ಮನಶಾಂತಿನಿ ಅಪೂರ್ವ. ಮದುವೆ ಆಗ್ತಿರೋ ನಮ್ಮ ಅಳಿಯಂದ್ರಿಗೆ ಅಭ್ಯಂತರ ಇಲ್ದಿರುವಾಗ ನಮಗೆ ಯಾಕೆ ಸುಮ್ಮನೆ ಜಗಳ ಯಾಕಬೇಕು? ನಾಳೆ ಡ್ಯಾನ್ಸ್ ಅಕಾಡೆಮಿ ಓಪನ್ ಆಗ್ಲಿ, ಏನಾಗತ್ತೆ ಆಮೇಲೆ ನೋಡೋಣ. ಏನಮ್ಮ, ಏನಂತಿದ್ದಾರೆ ಅಳಿಯಂದ್ರು? ಏನಂತಾರೆ? ಜಗಳ ಯಾಕೆ? ಡ್ಯಾನ್ಸ್ ಅಕಾಡೆಮಿ ಓಪನ್ ಆಗ್ಲಿ ಬಿಡು ಅಂತಿದ್ದಾರೆ. ಓಪನಿಂಗ್ಗೆ ನಾವು ಹೋಗೋಣ. ಓಪನ್ ಆದ್ಮೇಲೆ ಸ್ವೀಟ್ ಕೊಡ್ತಾರಲ್ಲ, ಅದನ್ನ ಕೈಯಲ್ಲಿಟ್ಕೊಂಡು ಮ್ಯಾಮ್ 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 ಅಂತ ನೆಕ್ಕೊಳ್ಳೋಣ. ಅದು ಓಪನ್ ಆಗಲ್ಲ, ಸ್ವೀಟು ಹಂಚಲ್ಲ. ನಾನು ಅಷ್ಟು ಹಗರವಾಗಿ ತಗೋಬೇಡ ಚಿಕ್ಕಿ. ಆ ಅಕಾಡೆಮಿ ಓಪನ್ ಆಗೋದಕ್ಕೆ ನಾನು ಬಿಡಲ್ಲ. ನೀನು ಆ ಡ್ಯಾನ್ಸ್ ಅಕಾಡೆಮಿ ಓಪನ್ ಮಾಡೋದು ನನಗಿಷ್ಟ ಇಲ್ಲ. ಹಲೋ ಶಿವ, ಹೇಗಿದ್ಯಾ ಅಕ್ಕ? ನಾನು ಹುಷಾರಾಗಿ ಇದ್ದೀನಿ ಕಣು. ಆದ್ರೆ ಆ ಮನೆಯಿಂದ ಫೋನ್ ಮಾಡಬೇಡ ಅಂತ ಹೇಳಿದ್ನಲ್ಲ. ನೀನು ಕಷ್ಟದಲ್ಲಿದ್ಯಾ ಅಂತ ಗೊತ್ತಿದ್ರು ನಿನಗೆ ಫೋನ್ ಮಾಡದೆ ಹೇಗಿರ್ಲಿ ಅಕ್ಕ? ನೀನ್ ನನ್ನ ತಮ್ಮ ಅಂತ ಗೊತ್ತಾದ್ರೆ ನೀನೇ ಸಿಕ್ಕಾಕೊಳ್ಬೇಕಾಗತ್ತೆ. ಇಲ್ಲಿಗೆ ಬರ್ಬೇಕಾಗುತ್ತೋ? ನನಗೂ ಅದೇ ಬೇಕು ಅಕ್ಕ. ಈ ಕಷ್ಟದಲ್ಲಿ ನಾನು ನಿನ್ನ ಪಕ್ಕದಲ್ಲೇ ಇರಬೇಕು ಅನಿಸ್ತಿದೆ. ಅನ್ಕೋಬೇಡ, ನಿನ್ ಪ್ರಾಣಕ್ಕೆ ಅಪಾಯ ಆಗ್ಬಿಡತ್ತೆ. ಹೇಳಿದ್ನಲ್ಲ, ಇಲ್ಲೊಬ್ಳು ಬ್ರಹ್ಮ ರಾಕ್ಷಸಿ ಇದ್ದಾಳೆ. ಅವಳು ನನ್ನೇ ಸಾಯಿಸ್ಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಲು. ಇನ್ನು ನಿನ್ನ ಬಿಡ್ತಾಳ? ಪ್ರತಿ ಸಲ ನಿಮ್ ಭಾವನೆ ನನ್ನ ಕಾಪಾಡಿದ್ದು. ಅದಕ್ಕೆ ನಿನ್ನ ಅಲ್ಲಿ ಬಿಟ್ಟಿರೋದು.
ಹೌದಾ ಅಕ್ಕ? ಅಕ್ಕ ಯಾರು? ಅಕ್ಕ ಯಾರು? ಏಯ್, ನಾನ್ ಕೇಳಿದ ಪ್ರಶ್ನೆನ ತಿರುಗಿಸ್ ನನ್ನೇ ಕೇಳ್ತೀಯಲ್ಲ. ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಆ ಅಕ್ಕ ಯಾರು? ಅಕ್ಕ ಅಲ್ಲ, ಅಕ್ಕಿ. ನಾವು ಫ್ರೆಂಡ್ಸ್ ಎಲ್ಲ ಅವನನ್ನ ಶಾರ್ಟ್ಕಟ್ಟಲ್ಲಿ ಹಾಗೆ ಕರಿತೀವಿ. ಅಬ್ಬಾ, ಅಖಿಲನ್ನ ಅಕ್ಕಿ ಅಂತಾನೂ ಕರೀತಾರಾ? ನಿನಗೆ ಗರ್ಲ್ ಫ್ರೆಂಡು ಇದ್ದಾರಾ? ಅಖಿಲ ಅಂತ ನಾನು ಹಿಂಗೆ ಹೇಳಿದ್ನಾ? ಅವನ ಹೆಸರು ಅಖಿಲೇಶ್. ಯಾವುದೋ ಒಂದು ಹೆಸರು ಬಿಡು, ಆದ್ರೂ ಇಷ್ಟೊತ್ತಲ್ಲಿ ಫೋನ್ ಏನು? ನೀನೇನೋ ಓದ್ಕೊಳ್ಳಿ ಅಂತ ಅಣ್ಣ ಇಲ್ಲಿ ಕರ್ಕೊಂಡು ಬಂದಿರೋದು. ಹೀಗೆ ಫೋನಲ್ಲಿ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ತಕ್ಷಣ ಕಳಿಸ್ಬಿಡ್ತಾನೆ. ನೀನ್ ಹೀಗೆ ಫೋನಲ್ಲಿ ಮಾತಾಡ್ತಿದ್ಯಾ ಅಂತ ನಾನು ಅಣ್ಣನ ಕರ್ಕೊಂಡು ಬಂದು ತೋರಿಸ್ದೆ ಅನ್ಕೋ, ನಿನ್ನ ತಕ್ಷಣ ಆಚೆಗೆ ಹಾಕ್ತಾನೆ.